ಹೇಳಿದಂಗೆ ಅಲ್ಲಿ ಅನ್ಐಡೆಂಟಿಫೈಡ್ ಡೆತ್ ಆಗಿರ್ತದೆ. ಅವ್ರ ಶರೀರ ಅವರನ್ನು ಇಲ್ಲಿಗಲಾಗಿ ಹೋಗಿದ್ದಾರೆ ಅನ್ನುವಂಥ ಸಹಿತ ಇವತ್ತು ಚರ್ಚೆ ವಿಷಯ ಇದಾವೆ. ಆ ವಿಷಯದಲ್ಲಿ ಯಾವ ಸರಿ ಯಾವ ತಪ್ಪ ಈಗಾಗಲೇ ಒಂದು ಡಿಸಿಷನ್ಗೆ ಬಂದದ್ದು SIT. ಯಾಕಂದ್ರೆ ಎಲ್ಲರಿಗೂ ಹೆಚ್ಚು ಸಮೀಪದಲ್ಲಿ ಈ ಸಮಸ್ಯೆ ಸಮೀಪ ಹೋದವರು ಅವರು ಎಲ್ಲೋ ಕಡೆ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಹೆಗ್ಗಡೆ ಅವ್ರ ಕಡೆಯಿಂದ ಬರುವಂಥ ಮಾತುಗಳಾಗಿರ್ಬೋದು, ಅವ್ರ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದಾರೆ, ಏನು ಅವ್ರು ಮಾಡಿದವ್ರು ಹೌದು ಅಲ್ಲೋ ಅಂತೇಳಿ. ಅದ್ರ ಜೊತೆಗೆ ಇನ್ನುಳಿದವರು ಬರ್ತಾ ಇದ್ದಾರೆ, ಅವ್ರ ಬಗ್ಗೆನೂ ವಿಚಾರ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೇನವ್ರು ಆಯಿತು ಮತ್ತೇನಾಯಿತು. ಇದರಲ್ಲಿ ನೆಕ್ಸ್ಲೈಟ್ಸ್ ಯಾರಿದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ. ಇವ್ರು ಹೇಳ್ತಾರೆ, ಹಂಗೆ ಊಹೆ ಮಾಡ್ತಾರೆ. ಆದರೆ ಈ ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡದಲ್ಲೇ ಅವರು ಇದ್ದಾರು ಅನ್ನೋಂಥದ್ದಿಲ್ಲ. ಬಟ್ ಜನರಿಗೆ ಅನ್ಯಾಯ ಆದಾಗ ಒಂದು ಸ್ವಲ್ಪ ಪ್ರತಿಭಟನಾ ರೂಪದಲ್ಲೇ ಅವ್ರು ಬಂದಿದ್ದು ಸುಳ್ಳೇನಲ್ಲ ಅನ್ನೋ ಸಹಿತ ಮಾತಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಈಗ ಇಲ್ಲಿ ನಮ್ಮ ಬ್ಯಾಲೆನ್ಸ್ ಇವಾಗ ನಮ್ಮ ಗೃಹ ಮಿನಿಸ್ಟರ್ ಅವರು ಈಗ ಹೇಳಿದ್ದು ಒಂದು, ಈಗ FSL ವರದಿ ಬರಲಿ, ಆದ್ರೆ ನೈಜ ತನಿಖೆ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಡಿಸಿಷನ್ ತೊಗೊಳ್ತೀವಿ. ಅಲ್ಲಿವರೆಗೆ ನಾವು ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ಕೊಡುತ್ತಿರುವಂಥ ಒಂದು ನಿರ್ಧಾರ ತಪ್ಪು ಆಗ್ಬೋದು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈ ಅನಾಮಿಕದಂತೆ ಈಗಾಗಲೇ ಅವ್ರು ನೇಮಿಸಿದ್ದು ಗೊತ್ತು.